ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತೆ. ದೇವ್ರೆ, ನಮ್ ಬೆಳವಣಿಗೆ ನೋಡಿ ಉರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಟು ಆತ್ಮ ಆಕಾಶದೇ ಕನಸುಗಳು. ಆತ್ಮ ಒಂದು ವಯಸ್ಸು ಹುಡುಗಿರು ಸತ್ತರೆ ಮೋಹಿನಿ ಅಂತಾರೆ. ಯಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್. ಓ, ಇಲ್ಲಿ ನಾನು ಹತ್ತಿರೋದು ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಿಡು. ನೋಡಿ ಏನ್ ಹತ್ಕೊಂಡೆ, ಇಷ್ಟು ದೊಡ್ಡ ಕಾಲ ಐತೆ. ಚೆನ್ನಾಗಿತ್ತು. ಧನ್ಯವಾದಗಳು. ನಮಸ್ಕಾರ ಗೈಸ್. 2025 ಸರ್ವೆ ಕ್ಯಾಂಪ್ನ ನಮ್ಮ ಸೆಕ್ರೆಟ್ರಿಯಿಂದ ಪೂಜೆ ಮಾಡಿಸಿ ಓಪನ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಸೀನಿಯರ್ ಕಾಯಿ ಹೊಡೆದು ಓಪನ್ ಮಾಡಿದ್ರು. ಹತ್ತಕ್ಕೆಲ್ಲ ನಾಚ್ಕೊಂಡವ್ರೆ, ವಿಡಿಯೋ ಮಾಡ್ತವ್ರೆ ಅಂತ. ಒಬ್ಬೊಬ್ಬರಾಗಿ ಹತ್ತಾದ್ಮೇಲೆ ಈಗ ನಮ್ಮ ಮ್ಯಾಮ್ ಎಂಟ್ರಿ ಕೊಡ್ತಾರೆ ನೋಡಿ. ಯಾರ ಎಲ್ಲ ಎಕ್ಸೈಟಿಂಗ್ ಆಗಿ ಖುಷಿಯಾಗವ್ರೆ ಅಂದರೆ ವಾಪಸ್ ಅಪ್ಪೆ ಒಬ್ರು ಮಾವ ಬಂದ. ನಮ್ಮ ಮ್ಯಾಮು ಹತ್ತಿದ್ರು ಧೈರ್ಯ ತುಂಬಿ ಕಳ್ಸೋಕ್ಕೆ. ಅದಾದ ತಕ್ಷಣ ಎಲ್ಲ ಕುಣಿದು, ಇದು ಮಧ್ಯ ಸ್ಟಾರ್ಟಿಂಗ್ ದಿನ ಅಲ್ಲ, ವಿಡಿಯೋ ಎಲ್ಲ ಮಿಕ್ಸಪ್ ಆಗಿಬಿಟ್ಟೈತೆ. ಇದು ಮಧ್ಯ ಸರ್ವೆ ಮಾಡ್ತಿದ್ವು ರೋಡಲ್ಲಿ ನಿಂತ್ಕ. ಹಾಗಾಗಿ ನೋಡಿ ಕಡ್ಕೊಂಬಂದಿದ್ದಂಗೆ ನಿಂತ ಸೆಕ್ಯೂರಿಟಿ ಮಿಸ್ಟರ್ ಮಾವ. ಈ ಸರ್ವೆ ಕ್ಯಾಂಪಲ್ಲೇ ಮೋಸ್ಟ್ ಎಕ್ಸೈಟಿಂಗ್ ಆಗಿರೋದಂದ್ರೆ NTP. ಎಲ್ಲ ಒಳ್ಳೆ ಕಾರ್ಡ್ ಮನುಷ್ಯರ ಥರ ರಾಡ್ ಹಿಡ್ಕೊಂಡು ಇಲ್ಲಿ ಬಬಲ್ ಸೆಟ್ ಮಾಡೋಕೆ ಒದ್ದಾಡ್ಕ. ಕೆಲವು ಸಾಮಾನುಗಳೇ ತಂದಿಲ್ಲ, ಮರ್ಕೊಂಡ್ ಬಂದವ್ರೆ, ಕಾಯ್ತಾ ನಿಂತವ್ರೆಲ್ಲ. ಅಲ್ಲೋಡಿ ಬಿಳಿ ಕಲರ್ ಅಂದೆ ಬಾಬಾ ಮೇಲ್ ಬಂಗೆ ಈ ಕಡೆ ಎಲ್ಲ. ನಮ್ಮ ಜೂನಿಯರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಇದನ್ನ ನಾನೇ ಬರ್ದಿರೋ ಗಣೇಶ. ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ ಹೋದಾಗ NTP ಸೈಟಲ್ಲಿ. ಎಲ್ಲ ಸರ್ವೆ ಮಾಡ್ತಾ ಅವ್ರವ್ರೆ ಹರಿಚ್ಕೊಂಡು ಕ್ಯಾಲ್ಕುಲೇಷನ್ ಬರ್ಕೊಂಡು ಎಂಜಾಯ್ ಮಾಡ್ತವ್ರೆ. ನೆಕ್ಸ್ಟು ಇಲ್ಲಿ ಬೊಬಲ್ ಸೆಟ್ ಮಾಡಕ್ ಆಗದೆ ಒಳ್ಳೆ ಮೂವಿ ತೆಗಿಯೋರ್ ತರ ಛತ್ರಿನೆಲ್ಲ ಇಟ್ಕೊಂಡ್ ಬೊಬಲ್ ಸೆಟ್ ಮಾಡ್ತವ್ರೆ. ಅದಾದ್ಮೇಲೆ ಅಲ್ಲಿಂದ ಬಂದು ಎಲ್ಲ ಕ್ರಿಕೆಟ್ ಆಡೋದ ಅಂದ್ರೆ ಇಲ್ಲಿ ಫುಟ್ಬಾಲ್ ಆಡ್ಕೊಂಡು ನನ್ನ ಮಕ್ಕಳು ಟೈಮ್ ವೇಸ್ಟ್ ಮಾಡ್ತವ್ರೆ. ಕ್ರಿಕೆಟ್ಗೆ ಅಂದ್ರೆ ಒಬ್ರು ಬರ್ಲಿಲ್ಲ. ಫುಟ್ಬಾಲ್ನು ಆಡಿದ್ರು, 1-2 ನಿಮಿಷ ಆಡ್ಕೊಂಡು ಬಂದ್ರು. ಡ್ರಾಯಿಂಗ್ ಬರೀಬೇಕಾದ್ರೆ ನಮ್ಗೊಂದು ಹುಳ ಸಿಕ್ತು. ಹಾಕ್ದಿವ ಹತ್ರ ಎಸ್ತಿರ್ಗೆ ಒಳ್ಳೆ ಒದ್ದಾಡ್ಬಿಟ್ಟು ನಾ ಅಂದಿ ತರ. ಏನು ಮಾಡೋದು. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಊಟಕ್ಕೆ ಕೂತಿದ್ವ. ನಮ್ಮ ಮಾವ ಆಸ್ ಯೂಶುವಲ್ ಆಗಿ ವಿಡಿಯೋ ಮಾಡ್ತವನೆ. ಈಗ ನಮ್ಮ ಸೈಡ್ರು ಒಂದು ಡೈಲಾಗ್ ಹೊಡಿತಾರೆ ನೋಡಿ. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ಮನಸ ಮ್ಯಾಮ್ ಎಕ್ಸ್ಪ್ರೆಷನ್ ಕೊಡಿ ವಿಡಿಯೋಗೆ. ನಮಗೆ ಸಾಕು ಎಕ್ಸ್ಪ್ರೆಷನ್. ನಾನು ಅಂದ್ರೆ ಎಲ್ಲಿ ಇಷ್ಟದಾಗ ಸರ್ ಕೂತ್ಕೊಳ್ಳಿ. ಹಂಗೆ ನೋಡ್ಕೊಳ್ಳಿ, ಇಲ್ಲೊಂದು ಮಿಸ್ ಆಗುತ್ತೆ, ಅದು ಲಾಸ್ಟಲ್ಲಿ ಬರುತ್ತೆ. ಇನ್ನೇನೋ ಬಂತು.
ಇದೆಲ್ಲ 10 ರೂಪಾಯಿ ಜೈಕಾರ, 10 ರೂಪಾಯಿ ಜೈಕಾರ ವರ್ಕೌಟ್ ಆಗೋಯ್ತು. ನಮ್ ಬ್ಯಾಚ್ ಎಲ್ಲ ಸಕ್ಕತ್ತಾಗಿ ಕೆಲಸ ಮಾಡ್ತಿದ್ರು. ಈ ಬ್ಯಾಚ್ ಅವರೆಲ್ಲ ಕಳ್ರು, ಏನ್ ವರ್ಕು ಮಾಡ್ತಾ ಇರ್ಲಿಲ್ಲ. ಬ್ಯಾಚ್ 2 ಅವರು ಅಷ್ಟೇ. ನಮ್ ಬ್ಯಾಚ್ ಚಂದ. ಕನಸುಗಳು ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಅಷ್ಟೇ ಅಷ್ಟೇ ಅಷ್ಟೇ. ಅಂಕಲ್ ಬನ್ನಿ ಹೇಳಿ, ನಮ್ ಬಗ್ಗೆ ಹೇಳ್ಬಿಡ್ತೀನಿ. ಸಾಕು ಸಾಕು. ಇನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ. ಧನ್ಯವಾದಗಳು. ಹೇಳಿ. ಹಾಯ್, ಸರ್ ನಿಮ್ ಫೀಡ್ಬ್ಯಾಕ್ ಹೇಳಿ ಸರ್. ಊಟ ಮಾಡಿದ್ಮೇಲೆ ಹೇಳ್ತೀನಿ. ಇನ್ನು ತಿಂದೇ ಇಲ್ಲ ನಾನು. ನಾನು ಅದೇ ಡೈಲಾಗ್ ಹೇಳ್ತೆ, ಆದ್ರೆ ಇದ್ರಿಂದ ಹೇಳಿ. ಹಿಂದಿನ ದಿನದೆಲ್ಲ ನೀವ್ ಹೇಳ್ಬೇಕು ನನಗೆ. ಕ್ಯಾಂಪ್ ಅರೇಂಜ್ ಮಾಡೋರು ನಾನ್ ಫೀಡ್ಬ್ಯಾಕ್ ಹೇಳಿದ್ರೆ ಸರಿ ಹೋಗೋದಿಲ್ಲ. ಯಾರು ನೀವು ಇನ್ವಾಲ್ವ್ ಆಗಿದ್ರೆ ಸಾಕು ಸರ್. ಬೇಡ ಸರ್, ಬೇಡ ಸೈಡ್ ಮೇನ್ ಆಕ್ಟರ್ ಬಿಟ್ಬಿಡಿ ಮ್ಯಾಮ್. ಸ್ಟಾರ್ಟ್ ಮಾಡಿ ಮ್ಯಾಮ್. ಮ್ಯಾಮ್ ಡಿಸ್ಪ್ಲೇ ಬಂದಿದ್ದೀನಿ, ಹೇಳಕ್ ಬನ್ನಿ ಮ್ಯಾಮ್. ನೀವು ಏನಂತ ಸ್ಟಾರ್ಟ್ ಮಾಡ್ಬೇಕು, ಏನಂತ ಹೇಳ್ಬೇಕು ನೀವ್ ಹೇಳ್ಕೊಡಿ, ನಾನು ಸ್ಟಾರ್ಟ್ ಮಾಡಿ. ಚೆನ್ನಾಗಿತ್ತು. ಇನ್ನು ಊಟ ಮಾಡೋದ್ ಬಾಕಿ ಇದೆ. ಊಟ ಆಗ್ಬೇಕು, ಫೈರ್ ಕ್ಯಾಂಪ್ ಆಗ್ಬೇಕು. ಆಮೇಲೆ ಫೈರ್ ಕ್ಯಾಂಪ್ ಎಲ್ಲ ಆದ್ಮೇಲೆ ಫುಲ್ ಸಖತ್ತಾಗಿ ಡಾನ್ಸ್ ಮಾಡ್ಬೇಕು. ಡಾನ್ಸ್ ಮಾಡಾದ್ಮೇಲೆ ಲಾಸ್ಟ್ ಸೆಷನ್ ಅಲ್ಲಿ ವಿ ವಿಲ್ ಟೆಲ್. ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಅಣ್ಣ ಸ್ವೀಟ್ ಹೆಸರೇನು? ನೆನ್ನೆ ಸಂಜೆ ಮಲೈ ಸ್ಯಾಂಡ್ವಿಚ್ ತಂದು ಕೊಟ್ಟಿರೋ ಅಣ್ಣನ್ಗೆ ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ. ತುಂಬಾ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಜೈ ಅಣ್ಣನ್ಗೊಂದು ಜೈ. ಅಲ್ಲೇ ಓಡೋಗಿದ್ದ ಅಣ್ಣ ವಾಪಸ್ ಬರ್ಲಿಲ್ವಾ ಈ ಕಡೆ? ಕದ್ದು ಬೈಕ್ ತಗೊಂಡೋಯ್ತಿರೋ ನೀವನೇ. ನಾವೇನು ಗದಿರ ಸರ್ಕಲ್ ತಗೊಂಡೋಗಿದ್ದೀನಿ. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಎಲ್ಲ ಆದ್ಮೇಲೆ ಹೊಸಕೋಟೆ ಬಿರಿಯಾನಿ, ಚಿಕನ್ ಗ್ರೇವಿ, ಮೊಟ್ಟೆ. ನಿಮ್ ಹೆಸರು? ವೆಂಕಟೇಶ್. ಅವ್ರಿಗೆ ಕೇಳಿ. ಕಾಂಟ್ಯಾಕ್ಟ್ ಮಾಡಿ ವೆಂಕಟೇಶ್ ಅವ್ರನ್ನ. ಅಣ್ಣ ನೀವು ಎಷ್ಟು ವರ್ಷದಿಂದ ಈ ತರ ಮಾಡ್ಕೊ ಬರ್ತಿದ್ದೀರಾ? ಎಷ್ಟು ವರ್ಷದಿಂದ ಮಾಡ್ಕೊ ಬರ್ತಿದ್ದೀರಾ? ಜೀವನ ಪೂರ್ತಿ ಮಾಡ್ಕೊ ಬರ್ತಿದ್ದೀರಾ? ಎಷ್ಟು ವರ್ಷದಿಂದ ಅಡಿಗೆ ಕೆಲಸ ಮಾಡ್ತಿದ್ದೀರಾ? ಆಮೇಲೆ ಮಾಡ್ತೀರಾ ಅಂತ ಕೇಳು. ಖಾಲಿ ಮಾಡ್ಬೇಕು ಅಷ್ಟೇ. ಚೆನ್ನಾಗೈತೆ ಅನ್ನೋದಲ್ಲ, ಖಾಲಿ ಮಾಡ್ಬೇಕು. ಸರ್ ಆಮೇಲೆ ನಂಬೋಯ್ತಾರ ಆಮೇಲೆ ಖಾಲಿ ಮಾಡ್ಬೇಕು. ಬರ್ಸು ಇಲ್ಲಾನು ಏನಾರ ಮಾಡು. ಬರೋರ್ಗೆಲ್ಲ ದಾನ ಮಾಡ್ಬಿಡು. ನಂಗೆ ಗೊತ್ತಿಲ್ಲ. ಖಾಲಿ ಮಾಡ್ಕೆ ತಗೊಂಡ್ ನೋಡು. ಬಟ್ಟೆ ತೊಳೆ ಸರ್, ಕಬಾಬ್ ತೊಳೆ. ಅದೇ ಸರ್ ಗಾಡಿ ಕರ್ಕೊಂಡೆ ಬೋನೆ ಮೇಡಮ್ ಕಾರಣ ಅಸಲ ಸರ್ ಕಾರಣ ಆಕಾಶದೀಪ ನನ್ ನಮಸ್ಬಿಟ್ರು.
ಇಲ್ಲ ಬೇರೆ ಹೇಳ್ತೀನಿ. ನಾನೆಂತೆ ನೀನಂತೆ ಅದೇ ಸರ್. ಆಕಾಶದೀಪ ನೀನೆ ನಿನ್ನ ಮರೆಯಾದಾಗ ನೋವೇನು. ಇಲ್ಲಿ ಯಾಕೆ ಅವ್ರಿಗೆಲ್ಲ ಹಾಡ್ ಆಡ್ಸಿದೆ ಅಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ಬಿಡಿ. ನಾ ಮಾಗಾಜ್ಗೆ ಒಂದು ಮೂವಿ ತೆಗಿಬೇಕು ಅಂತ ಡೈರೆಕ್ಟರ್, ಪ್ರೊಡ್ಯೂಸರ್ಸು, ಡ್ಯಾನ್ಸರ್ಸು ಎಲ್ಲಾರು ನಮ್ ಫ್ಯಾಕಲ್ಟಿಗಳೇ ಹುಡುಗಿ ಕೊಡ್ತಾ ಇದ್ರು. ಒಬ್ಬೊಬ್ರ ಹತ್ರ ಇರೋ ಒಂದೊಂದು ಟ್ಯಾಲೆಂಟ್ ನ ತೆಗ್ದು ನನ್ ಕೈಲಿ ಆಗ್ತಾ ಇಲ್ಲ ಅಡ ಬಿಟ್ಟು. ಮ್ಯಾಮ್ ಅನುಷ ಮ್ಯಾಮ್ ನಿಮ್ದು ಸ್ವಲ್ಪ ಮ್ಯಾಮ್ ಇನ್ನೊಂಚೂರು ಏನ್ ಎಕ್ಸ್ಪೀರಿಯನ್ಸ್? ಇಲ್ಲ ಎಲ್ಲ ಚೆನ್ನಾಗಿತ್ತು, ನಿಜ ಊಟ ತುಂಬಾ ಚೆನ್ನಾಗಿತ್ತು. ಎಲ್ಲ ಬರ್ಗೆಟ್ಟಿದ್ವಿ ಇವಾಗ ಸರಿ. ಸೆವೆನ್ ಅಪ್ ಇದು. ಮ್ಯಾಮ್ ಓಟ್ಗೆ ಕುಡಿತೀವಿ. ತಾಳೆ ನೀವ್ ಹೇಳಿ ಏನ್ ಮಾತಾಡೋಣ? ಬಂದರೋ ಮಾವ ಬಂದರೋ ಮ್ಯಾಮ್ ಇಲ್ಲಿ ಈ ಸರ್ವೆ ಕ್ಯಾಂಪ್ ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಅಲ್ಲಿ ನನ್ಗೆ ಪಾಪ ನಮ್ಮ ಫ್ಯಾಕಲ್ಟಿಗಳು 3 ರೋಸಸ್ 3 ಕಲರ್ ಗಳಾಗ್ಬಿಟ್ಟಿದ್ದಾರೆ. ಎಲ್ಲರೂ ಬಣ್ಣ, ರುಚಿ ಮತ್ತೆ ಯಾವ್ದಾದ್ರು ಶಕ್ತಿ ಎಲ್ಲ ಹೋಗ್ಬಿಟ್ಟಿದೆ. ಎಲ್ಲರಿಗೂ ರೆಸ್ಟ್. ರಾಜು ಅಂತೂ ಸೇಮ್ ಯಾರು ಶ್ರೀಕಾಂತ್ ಜೂನಿಯರ್ ಪಕ್ಕ. ಶ್ರೀಕಾಂತ್ ಅಂತ ಸೀನಿಯರ್ ಇದ್ರು. ನಮ್ಗೆ ವ್ಲಾಗಿಂಗ್ ಮಾಡೋಕೆ ಧೈರ್ಯ ಕೊಟ್ಟು ಭವಾನಿ ಮ್ಯಾಮು ಬಿರಿಯಾನಿ ಮುಗಿ ಅಷ್ಟರಲ್ಲೇ ಟುಸ್ ಪಟಾಕಿಯಾಗಿ ಚೇರ್ ಮೇಲೆ ಕೂತ್ಬಿಟ್ಟಿದ್ರು. ಯಾರು ಕರೆದ್ರು ಪತ್ತಾನೆ ಇರ್ಲಿಲ್ಲ. ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅವ್ರಿಗೆ. ಎಲ್ಲ ಊಟ ಆದ್ಮೇಲೆ ಎಲ್ಲ ಏನೇನ್ ಬಿಟ್ಟಿದೆ ಎಲ್ಲ ತಗೊಂಡ್ಬಿಟ್ಟು ಆ ಬ್ಯಾಗ್ ಇದೆ ನೋಡಿ ಚೀಲ ಹಾಕ್ಬಿಟ್ಟು ನಾನೇ ಅಂಬಾಸಿಡರ್ ಕಣ ನಡಿಯ ಪ್ಲಾಸ್ಟಿಕ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸುಮ್ನೆ ಬಂದಾಗದ ನೀನು ಸರ್ವೆ ಕ್ಯಾಂಪ್ ಹೆಂಗ್ ಲಾಸ್ಟ್ ಒಂದೊಂದರ ಹಂಗೆ ಅಂದ್ರೆ ಪ್ರೊಡಕ್ಷನ್ ಹೌಸ್ ಒಬ್ಬ ಹೌಸ್ ಮುಗಿರ್ತಾನೆ ರೂಮ್ ಹೌಸ್ ಮುಗಿದ್ವಿ ಅಷ್ಟೇ. ಇವ್ರಿಬ್ರಿಗೂನು ಕಾಲೇಜ್ ಫ್ರೆಂಡ್ ಇದನ್ನ ಹಾಕ್ಬಿಡು. ಇವ್ರಿಬ್ರು ಬರೀ ಜಗಳ ಆಗ್ತಿರೋದೇ. ಸುಹಾಸ್ ಮತ್ತೆ ಗೌತಮ ಮಾವನೇ ಒಂದ್ ಮಾಡ್ತೇನೆ ಹೊಸ ಲವರ್ ಜೊತೆ. ಅದೇ ಬಿಟ್ಟು ನೋಡಿ, ಅದೇ ಬಿಟ್ಟು ಕಹಾನಿ ಮೇ ಟ್ವಿಸ್ಟ್. ಟ್ವಿಸ್ಟ್ ಯಾಕೆ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ ಆಕಾಶ್ ಮೂವಿ ತೆಗಿತಾ ಇದೀವಿ ಅಂತ. ಅದು ಮ್ಯಾಮ್ ನೀವ್ ಇದೀರಾ ಅಂತ ದೇವನಹಳ್ಳಿ ಏರ್ಪಟ್ ಪಕ್ಕ 25 ಎಕರೆ ಜಮೀನ್ ಐತೆ, 2 ಕಾರ್ ಐತೆ, 2 ಬೈಕ್ ಐತೆ, ಯಲಹಂಕ ಹೈವೇ ರೋಡ್ ಪಕ್ಕ ಪೆಟ್ರೋಲ್ ಬಂಕ್ ಐತೆ, ನಂದು 2 kg ಗೋಲ್ಡ್ ಐತೆ ಮನೇಲಿ. ಇನ್ನೇನ್ ಬೇಕು? ಅವನೇ ನಮ್ ರಿಚ್ ಕಿಡ್ ಪ್ರೊಡ್ಯೂಸರು ನಮ್ ಮೂವಿಗೆ. ಅವ್ರನ್ನೆಲ್ಲ ಬಿಟ್ಬಿಟ್ವಿ ಕಣ, ಚಿಕ್ಕ ಪಾತ್ರೆಗಳು 5 ನಿಮಿಷ ಮಾತ್ರ ಬಿಟ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಈ ಮಾವ ನಾವು ನಾನ್ ವೆಜ್ ಮಾಡಿದ ಹತ್ರ ಈ ವೈಕ್ಲನ್ ಕರ್ಕೊಂಡ್ ಬರ್ತೀನಿ ಅಂತ ಮೋಸ ಮಾಡ್ಬಿಟ್ಟ. ಅದಕ್ಕೆ ಎಲ್ಲ ಧಿಕ್ಕಾರ ಆಗ್ತಾ ಕೂತವ್ರು.
ಲವ್ ಮಾತ್ರ ಇದು ಯಾವುದೇ ರೀತಿ ಪ್ರಾಬ್ಲಮ್ಗಳು ಇಲ್ಲ. ನಾನು ಯಾವುದೇ ಸ್ವಾರ್ಥ ಇಟ್ಕೊಂಡು ಲವ್ ಮಾಡ್ತಾ ಇಲ್ಲ, ಯಾವುದೇ ಸ್ವಾರ್ಥ ಇಟ್ಕೊಂಡು ನಾನು ಲವ್ ಮಾಡ್ತಾ ಇಲ್ಲ. ನನ್ನ ಹೃದಯ ಅತ್ತೆ ಜೊತೆ ಬಿಸಿ ಬಾವ, ಹತ್ತೆ ಜೊತೆ ಬಿಸಿ ಆಗ್ಬಿಟ್ಟವನೆ. ಓ ಇಲ್ಲಿ ನಾನು ಹತ್ತಿರೋದು ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಿಡು. ನೋಡಿ ಏನು ಹತ್ಕೊಂಡೆ ಇವನೇನೆಷ್ಟು ದೊಡ್ಡ ಕಾಲ ಐತೆ ಹತ್ಬಿಟ್ಟ. ಎಲ್ಲರಿಗಿಂತ ಮುಂಚೆ ನಾನು ಆಕಾಶ್ ವರ್ಷದ 3 ಜನನು ಫುಲ್ ಫಸ್ಟ್ ಬಟ್ಟ ಹತ್ಬಿಟ್ಟು VVIT ಅಂತ ಬರೆಯಕ್ VVIT ಅಂತ ದೊಡ್ಡದಾಗಿ ಬರೆದು ರೋಡ್ ಕಾಣಿಸೋ ತರ ಮಾಡ್ಬಿಟ್ಟು ಬಂದ್ವು. ಅದಾದ್ಮೇಲೆ ನಮ್ ಸೀನಿಯರ್ಸ್ ಬರ್ದಿದ್ರ ಮೇಲೆ ಸ್ವಲ್ಪ ಹೈಲೈಟ್ ಆಗ್ಲಿ ಅಂತ ಅದನ್ನು ತೀರ್ಬಿಟ್ಟು ಬಂದ್ವು. ನಾನು ಫಸ್ಟ್ ಟೈಮ್ HOD ಕಾರಲ್ಲಿ ಹೋಗ್ತೀನಿ. ನಾನೇ ಫಸ್ಟ್ ಸ್ಟೂಡೆಂಟು ನಮ್ಮ ಬ್ಯಾಚಲ್ಲಿ. ಇದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಫೈರ್ ಕ್ಯಾಂಪ್ ಹೋದ್ವು. ಫೈರ್ ಕ್ಯಾಂಪಲ್ಲಂತೂ ಸಕ್ಕ ಮಾತ್ರ ಎಲ್ಲ ಕುಣಿದು ಹಣ್ಣಾಗ್ಬಿಟ್ಟಿದ್ರು. ಸ್ಟಾರ್ಟಿಂಗ್ ಇದನ್ನ ಬೆಂಕಿ ಪಟ್ಟ ಸಿಗದೆ ಒದ್ದಾಡ್ತಿದ್ದಿಲ್ಲ. ಇಲ್ಲಿ ನಮ್ ಕ್ಯಾಂಪ್ ಹೀರೋ ಮಾವನ್ಗೆ ಜೈಕಾರ ಆಗ್ತಿದ್ರು. ಎಲ್ಲ ಹುಡುಗಿರ್ನೆಲ್ಲ ಸೇಫ್ ಆಗಿ ಕರ್ಕೊಂಡ್ ಬಂದ ಆಟೋದಲ್ಲಿ ಅಂತ. ಮಾವನ್ ಬಗ್ಗೆ ಹೇಳು. ಹೆಣ್ಣು ಮಕ್ಕಳ ಅಣ್ಣ ರಾಜಿಗೆ ನೋಡಿ ಸುಸ್ತಾಗಿ